ಮಾಡಿರಿ ಬಿಡ್ರಿ ನೀವು. ಹಂಗಲ್ಲ ಗಿರಿಜಾ, ಅದು ಅವತ್ತು ಏನಾಗಿತ್ತೇನ ನೋಡ, ನಮ್ಮ ಕಿವ್ಯಾಗಿಂದ ಮಷೀನ್ ಚಂದಗಿ ಏನು ಕೇಳಾಕತ್ತಿದ್ದೆ ಇಲ್ಲ ಅವತ್ತ. ಮೊದ್ಲ ಹತ್ತಿರದಾಗಿಂದ ಅಷ್ಟ ಚಂದ ಕೇಳ್ತತಿ, ದೂರದಿಂದಂದ್ರೂ ಒಂದ್ ಈಟೀಟ ಕೇಳ್ತತಿ. ಇದ್ದಿದ್ರೊಳಗ ವಾಸಿ ಅವತ್ತ ಎಣ್ಣೆ ಹಚ್ಕೊಂಡಿದ್ನಲ್ಲ ತಲೆ ಮೇಲೆ ನೀರ್ ಹಾಕೋಬೇಕಂತ ಹೇಳಿ, ಅದ್ರ ಮೇಲೆ ಒಂದ್ ಇಟ್ಟು ಎಣ್ಣೆ ಬಿದ್ದಿದ್ ಕಾಣ್ತತಿ. ಹೆಂಗಾಗಿ ಹೊರಗೆ ತೆಗೆದಿಟ್ರು ಅದ್ರ ಮೇಲೆ ಎಣ್ಣೆ ಬಿದ್ಬಿಟ್ಟೈತಿ. ನೋಡಿದ್ರ ಸರಿತ್ನಾಗಿ ಕೇಳವಲ್ದಾಗಿತ್ತು. ಮತ್ತ ತಮ್ಮಣ್ಣಿ, ಯಾಕ್ರಿ ಅಮ್ಮ ಇವತ್ತಂತೂ ಭಾರಿ ಕಿವಿ ಕೇಳಿಸ್ಲಾರ್ದಂಗ ಆಗೈತಲ್ಲ ನಿಂದು, ಕಿವ್ಯಾಗಿಂದ ಮಷಿನ್ ಕೆಲಸ ಮಾಡಾಕತ್ತೈತಿಲ್ಲ ತೊಂಬಾ ಅಲ್ಲೇ ಅಂತ ಹೇಳಿ ಚೆಕ್ ಮಾಡಿದ್ನ. ಆಮೇಲೆ ಅದ್ರ ಮೇಲೆ ಹೊಲಸ್ ಕುಂತಿತ್ತಲ್ಲ, ಅದನ್ನೊಂದು ಚೂರ ಸ್ವಚ್ಛ ಮಾಡಿ ಕೊಟ್ಟ, ಈಗ ಮತ್ತೆ ಸರಿ ಆಗೈತಿ. ಆದ್ರೂ ಹಿರಿಕಾಯಿ ತರ್ತೇನಿ ಶಲಕರ್ ಮನೆಗೆ ಹೋಗಂದ್ರ ಶ್ರೀಶೈಲಕ್ಕೆ ಹೋಗ್ತೇನಿ, ಹಿರಿಯರ್ ಕರ್ಕೊಂಡು ನೀವ ಹೋಗಂತಂದೇಳಿ ಅಂದಿರಿ ಅಂತ ಮುಂದೆ ಹೇಳಿರಿ. ಅಲ್ಲಿ ಮನೆಗೆ ಹೋಗಿ ಏನೇನ ಗದ್ಲಾ ಮಾಡ್ಬಿಟ್ಟಿರಿ. ಹೋದ್ರಿ ಹತ್ತಿರ ನಾ ಏನೋ ಒಂದು ಕೇಳ್ಬೇಕನ್ನಕತ್ತಿದ್ದೆ. ಅದು ಅವ್ರೇನ ಮದ್ವಿದ್ದು ದಿನ ಹೇಳಕತ್ರ ನೀವು, ಇವಾಗ ಅವು ಯಾವ ಫೈನಾನ್ಸ್ ಅದಾವು ಅಂತ ಅನ್ನಕತ್ತಿದ್ರಂತ. ಈಗ ಯಾವ ಫೈನಾನ್ಸ್ ಅದಾವ್ರಿ ಹತ್ತಿರ? ಅದನ್ನ ಎಲ್ಲ ರಿಪೀಟ್ ಹಾಕಂಗಿಲ್ಲ, ಹೊಳ್ಳಿ ಹಾಕ್ತಾರ ನೋಡು, ಅದಕ್ಕೆ ಅವೆಲ್ಲ ಹೊಳ್ಳಿ ಹಾಕೋದನ್ನ ನಾ ಮತ್ತೆ ನೋಡ್ಬೇಕು. ಏನು ಬರೀ ಇದ ಅನ್ನಕತ್ತೀವ ಆಗಳಿಂದಾನು. ಏನಾರ ಮಾತಾಡ ರೇಖಾ. ನಾ ಏನು ಮಾತಾಡ್ಲಿ, ನೀವ ಹೇಳ್ರಿ. ನಿಂಗೆ ಏನು ಅನಿಸುತ್ತೆ ಅದು ಮಾತಾಡ. ಏನಾರ ಕೇಳ್ಬೇಕಂದ್ರೆ ಕೇಳು ನನ್ನ ಬಗ್ಗೆ. ನಾವಲ್ಲೇ, ನಂಗೆ ನಾಚಿಕೆ ಬರ್ತೈತಿ. ಯಾಕ ಯಾರೂ ಇಲ್ಲ ಮನ್ಯಾಗ? ಇಲ್ಲ, ಅಪ್ಪಾಜಿ ಅವ್ವ ದೇವ್ರಿಗಂತ ಹೋಗ್ಯಾರ, ಅಣ್ಣ ಅಂಗಡಿಗೆ ಹೋಗ್ಯಾನ, ನಾವು ಬೇಕಿನ್ನ ಅದೇನು ಮನ್ಯಾಗ. ಹೌದಾ, ಬರಲಿ? ಏನು? ಅಯ್ಯಪ್ಪ, ಮನ್ಯಾಗ ಯಾರು ಇಲ್ದಾಗ ಬರ್ತೀರ ನೀವು? ಯಪ್ಪ ಬೇಡ, ಹೆದರಿಕೆ ಆಕೈತಿ. ನಾನೇನು ಕಚ್ಕೊಂಡು ತಿನ್ನಂಗಿಲ್ಲ ಬಿಡ ನಿನಗೆ, ನಿಂಗೆ ನೋಡಂಗಾಗೈತೆ ಅದಕ್ಕೆ. ಬೇಡ ಬೇಡ, ಅಪ್ಪಾಜಿ ಅವ್ವ ಎಲ್ಲ ಮನ್ಯಾಗಿದ್ದಾಗ ಬರ್ರಿ, ಈಗೆಲ್ಲ ಬೇಡ. ನಾನು ಈ ಮೂರಿನಂತಕ್ಕೆ ಅದೇನೆ. ಇವತ್ತ ಇಲ್ಲೇ ಆಡಿಟ್ ಬಂದಿತ್ತು, ಹಾಗಾಗಿ ಈ ಕಡೆನ ಬಂದಿದ್ದೆ. ನೀನು ನೋಡಂಗಾಗೈತಾ? ಒಂದು ಸತಿ ಬರ್ತೀನಿ. ಬೇಡ ರೀ, ನೀವು ಹಂಗೆ ಬರ್ಬೇಕಂತ ಅಂದ್ರೆ ಮನ್ಯಾಗ ಅವ್ವ ಅಪ್ಪಾಜಿ ಯಾರ ಇದ್ದಾಗ ಬರ್ರಿ, ನಾವು ಬೇಕಿನ ಇದ್ದಾಗ ಬೇಡಪ್ಪ, ಮತ್ತು ತಪ್ಪಾಕೈತದ. ಆತ್ ತಗೋ, ನೀನ ಬೇಡ ಅನ್ನಕತ್ತಿಯಲ್ಲ, ನಿಂಗೆ ನಾನು ನೋಡಕ್ಕೆ ಇಷ್ಟ ಇಲ್ಲ ಬಿಡು, ಅದಕ್ಕೆ ಹಂಗೆ ಮಾಡಾಕತ್ತಿದ್ದಿ. ಇಲ್ಲ, ನನಗೂ ನೀವಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ. ಮದ್ವೆಕ್ಕಿಂತ ಮುಂಚೆ ಬೇಡಪ್ಪ, ಹಾಗೆಲ್ಲ ಬರಬಾರ್ದು. ಮನ್ಯಾಗ ಯಾರು ಇಲ್ದಾಗ ಬಂದ್ರೆ ತಪ್ಪಾಕೈತಂತಾರೆ. ಇರ್ಲಿ ಬಿಡು, ಹೋಗ್ಲಿ ಹಂಗಾರೆ. ವಿಡಿಯೋ ಕಾಲರ ಮಾಡ್ತೀಯಾ? ವಿಡಿಯೋ ಕಾಲ್ ಯಾರದಿರುವ ಮನ್ಯಾಗ? ತಡೀರಾ ಒಂದು ನಿಮಿಷ, ಯಾರ ಕರೆಯಕತ್ತಾರ, ಹೋಗಿ ಮಾತಾಡಿ ಬರ್ತೇನಂತ, ಆಮೇಲೆ ಮಾಡ್ತೇನಂತ. ನೋಡು, ವಿಡಿಯೋ ಕಾಲ್ ಮಾಡೋಕ್ಕೂ ಹೆಂಗೆ ಮಾಡ್ತೀನಿ ನೀನು? ಇಲ್ರಿ, ಕರೆಗೂ ಮಾಡ್ತೇನೆ, ಒಂದು ನಿಮಿಷ. ಅಮ್ಮ, ಯಾರನ್ನ ಕಾಪಾಡ್ರಿ ನನ್ಗೆ. ರೇಖಾ, ರೇಖಾ, ಏನತ್ ರೇಖಾ? ಮಾತಾಡು. ಅಯ್ಯೋ, ಏನಂತ ಏನಲ್ಲಿ ದೌಡ್ ಹೋಗ್ಬೇಕು ನಾ ಅಲ್ಲೇ ಮನೆ ಕಡೆ. ಮನೆಗಾರ ಯಾರು ಇಲ್ಲ ಅನ್ನಕತ್ತಿದ್ಲು. ತಡಿ, ಮೊದಲು ಮಾವಾರಿಗಾರ ಫೋನ್ ಮಾಡ್ತೇನಂತ. ರೇಖಾ, ಯಾಕೋ ಏನಾತ? ನನಗರ ಧೈರ್ಯನ ಸಾಲ್ವಲ್ದಾಗೈತಿ, ಏನು ಮಾಡ್ಬೇಕು ಏನ? ತಡಿ, ಏ ಪಾರಕ, ಜಲ್ದಿ ಬಾರವ ಇಲ್ಲಿ. ಇದು ಹುಡುಗಿ ಯಾರೋ ಏನೋ ಮಾಡ್ಯಾರವ, ದೌಡ್ ದವಾಖಾನೆ ಕರ್ಕೊಂಡು ಹೋಗೋಣ ನಡಿ. ಅಲ್ಲ, ಯಾರು ಏನು ಮಾಡಿದ್ರು ನಿಂಗ? ಗಿರ್ಜಿ, ಏನಾಗೈತ? ರೇಖವ, ಏನಾತು ನಿಂಗ? ಅಯ್ಯೋ, ಏನಾತೇನೋ ನನಗೂ ಗೊತ್ತಿಲ್ಲ ಶೈಲಕ, ನೀ ಬಂದಿದ್ದು ಭಾಳ ಒಳ್ಳೇದಾತ. ಅದು ಏನ ಜೋರಾಗಿ ಯಾರ ಹೊಡೆದಿದ್ದು ಶಬ್ದ ಆತ, ಹಂಗ ಹೊರಗೆ ಬಂದವ. ಇದು ಹುಡುಗಿ ಯಾರ ಕಾಪಾಡ್ರಿ ಕಾಪಾಡ್ರಿ ಅಂತ ಅಳ್ಕೋತ ಬಿದ್ದಿರ್ಲಿಲ್ಲ, ಹಂಗ ಗಾಬಾಗಿ ಪಾರಕ್ಕನ್ ಕರ್ದೆ, ನೀ ಬಂದಿ ನೋಡುವ, ಚಲೋ ಆತ. ತಡಿಯವ, ಯಾರಿಗಾರ ಫೋನ್ ಮಾಡ್ತೇನಂತ ಪಟ್ನ. ಹೌಶಲಕ, ಪಟ್ನ ಮಾಡು, ರಕ್ತ ರಗತ್ ಭಾಳ ಹೊಂಟೈತಿ. ಏ ಹುಡುಗಿ ಧ್ಯಾನನ ತಪ್ಪಿಡ್ತಲ್ಲವ. ಯಾರದಿರ್ ಪಾತಮ್ಮ ಅಲ್ಲೇ ಒಂಚೂರ. ತಡಿ, ಇವನು ಯಾರಪ್ಪ, ಅವನ ಹೆಸರು ನೆನಪಿ ಬರವಲ್ದ ನಂಗೆ, ಅದು ಟೆನ್ಷನ್ನಾಗ. ಶೈಲಕ, ನೀ ಹುಡುಗಿ ಹತ್ರಿ, ಈ ಹುಡುಗಿ ಹಂತಲ್ಲಿರ, ನಾ ಮಂಜಣ್ಣದನಲ್ಲ ಬಾಜು, ಅವಂಗ ಫೋನ್ ಹಚ್ಚಿ ಗಾಡಿ ತೊಗೊಂಬರಕ್ಕೆ ಹೇಳ್ತೇನೆ. ಮತ್ತು ನಂಗೆ ಆಂಬುಲೆನ್ಸ್ ನಂಬರು ಗೊತ್ತಿಲ್ವಾ, ಮತ್ತು ಅದು ಬರ್ತಾನ ತಡ ಆಕೈತೇನ, ಪಟ್ನ ದವಾಖಾನಿಗೆ ಕರ್ಕೊಂಡು ಹೋದ್ರಾತು. ಆತು ತಗೋ, ಹಂಗೆ ಮಾಡಂತೆ, ತಡ ಮಾಡ್ಬೇಡ, ನಡಿ ಜಲ್ದಿ ಫೋನ್ ಮಾಡಿ. ಹಂಗೆ ಗೌಡ್ರಿಗೂ ಮತ್ತು ಆ ಕೌಸಲ್ಯಕ್ಕಗೂ ಫೋನ್ ಮಾಡಿಬಿಡುವ, ಸುದ್ದಿ ಮುಟ್ಟಿಸ. ಪಟ್ನ ಬರ್ತಾರವ್ರು ಎಲ್ಲದಾರ ಏನು ಯಾರಿಗೆ ಗೊತ್ತು. ಇವ್ರ ಅಣ್ಣ ಸೂರಜ್ ಅದನಲ್ಲ, ಅವಂಗೂ ಫೋನ್ ಮಾಡಿ ತಿಳಿಸ್ಬಿಡು. ಡಾಕ್ಟರ್ ರೀ, ಹೆಂಗದಲ್ರಿ? ಇದೆಲ್ಲ ಹೆಂಗಾತ್ರಿ? ಅದೇನಾತಂತ ನಮಗೂ ಗೊತ್ತಿಲ್ರಿ ಡಾಕ್ಟ್ರ. ಹುಡುಗಿ ಜೋರಾಗಿ ಕೂಕೊಂಡ್ಲು ರೀ, ನಾ ಹೋಗಿ ನೋಡೋದ್ರೊಳಗ ರಕ್ತದ ಇದ್ರೊಳಗೆ ಬಿದ್ದು ಬಿಟ್ಟಿದ್ಲು ರೀ. ಎಷ್ಟು ಕೇಳಿದ್ರು ಏನು ಉತ್ತರನ ಹೇಳಿಲ್ರಿ ಆಕಿ. ಅವ್ರ ಅಪ್ಪ ಅಮ್ಮ ಇಲ್ಲದಾರವ? ಅವ್ರಿಗೆ ಫೋನ್ ಹಚ್ಚೇವ್ರಿ, ಅವರು ದೇವ್ರಿಗೆ ಹೋಗ್ಯಾರಂತ್ರಿ. ಹಾಗಾಗಿ ಈಗ ಸುದ್ದಿ ಮುಟ್ಸಿದ ಕೂಡಲೇ ಹೊಳ್ಳಿ ಬರಾಕತ್ತಾರ್ರಿ. ಈ ಹುಡುಗಿ ಅಣ್ಣಗೂ ಫೋನ್ ಹಚ್ಚೇವ್ರಿ, ಅವ ಇನ್ನೇನು ಬರ್ತಾನ್ರಿ. ಅದು ಮಾನವೀಯತೆ ದೃಷ್ಟಿಯಿಂದ ನಾನು ಈಕಿಗೆ ಚಿಕಿತ್ಸೆ ಕೊಟ್ಟೇನ್ರಿ. ಹಂಗೆ ನೋಡಿದ್ರೆ ನಾವು ಚಿಕಿತ್ಸೆ ಕೊಡಬಾರ್ದು,
ಭಾಳ ಸೀರಿಯಸ್ ಇತ್ತಂತಂದು ಹೇಳಿ ಚಿಕಿತ್ಸೆ ಕೊಟ್ಟೇನ್ರಿ. ಇದು ನಂಗೆ ಅನ್ಸಿದ ಮಟ್ಟಿಗೆ ಕೊಲೆ ಪ್ರಯತ್ನ ಅನ್ಸಾಕತ್ತೈತ್ರಿ. ಹಾಗಾಗಿ ಪೊಲೀಸ್ಗೆ ಫೋನ್ ಮಾಡೀನಿ, ಅವ್ರು ಬರ್ತಾರ್ರಿ. ಅಲ್ಲಿ ನಿಮ್ಗೇನು ಗೊತ್ತಿರ್ತೈತಿ ಅದು ಹೇಳಿಕೆ ದಾಖಲಿಸ್ರಿ. ಆತ್ರಿ ಡಾಕ್ಟ್ರ. ಈಗ ಈಕಿ ಹೆಂಗದಾಳ್ರಿ? ಏನು ಹೇಳಕ್ಕಾಗಂಗಿಲ್ರಿ. ಆಕೀಗ ಭಾಳ ಪೆಟ್ಟು ಬಿದ್ದೈತ್ರಿ. ಹೊಟ್ಟೆ ಕಡೆನೂ ಚುಚ್ಚಾರ ಮತ್ತು ತಲೆಗೆ ಭಾಳ ಜೋರು ಹೊಡೆತ ಬಿದ್ದಿದ್ದಕ್ಕೆ ಅದು ಮೆದುಳಿಗೆ ಏನಾಗೈತೆ ನೋಡ್ಬೇಕ್ರಿ. ಸ್ಕ್ಯಾನಿಂಗ್ ರಿಪೋರ್ಟಿಗೆ ಕಾಯಕತ್ತೇನ್ರಿ. ಈಗ ಸದ್ಯಕ್ಕೆ ಕೋಮಾ ಒಳಗೆ ಅದಾಳ್ರಿ. ಎಚ್ಚರ ಆಗಕ್ಕೆ ಕಾಯಕತ್ತೇನ್ರಿ ನಾನು. ಆಕಿಗೆ ಹಂಗೇನಾರ ಧ್ಯಾನ ಬಂತು ಅಂತ ಅಂದ್ರೆ ಅಲ್ಲಿ ನಮಗೆ ಕರೀರಿ, ಬಂದು ಸ್ವಲ್ಪ ನೋಡ್ತೇನಂತ. ಸರ್ ನೀವೇನಾಗಬೇಕು? ನಾನು ಕಾರ್ ಡ್ರೈವರ್ ರೀ. ಇವ್ರು ಗಿರ್ಜಕ್ಕಾರ್ ನಂಗೆ ಫೋನ್ ಮಾಡಿದ್ದರ್ರಿ, ಹಿಂಗೆ ಹೊಡೆತ ಬಿದ್ದೈತಿ ಅಂತಂದು ಹೇಳಿ. ಹಾಗಾಗಿ ಗಾಡಿ ತೊಗೊಂಡು ದವಾಖಾನಿಗೆ ಹೋಗೋಣ ಅಂದ್ರೆ ಪಟ್ನ ಕರ್ಕೊಂಡ ಬಂದ್ವಿ ರೀ. ನೀವು ಭಾಳ ಚಲೋ ಕೆಲಸ ಮಾಡೀರಿ. ರಗತ ಇನ್ನೂ ಹೋಗಿದ್ರೆ ಜೀವಕ್ಕೆ ಭಾಳ ಅಪಾಯ ಇರ್ತೈತ್ರಿ. ಈಗ ಆಕಿಗೆ ಎಚ್ಚರ ಆಗೋ ತನಕ ನಾವೇನು ಹೇಳೋಕ್ಕಾಗಂಗಿಲ್ಲ. ಆದರೂ ಒಂದಿಷ್ಟು ಔಷಧ ಗುಳಿಗೆದು ಬರೆದು ಕೊಟ್ಟೇನ್ರಿ. ಒಂದೆರಡು ಇಂಜೆಕ್ಷನ್ ಮಾಡ್ಬೇಕಾಗಿತ್ತು. ಏನಾಗೈತೆ ಅಂತ ನೋಡ್ತೇನೆ ನಾನು. ಡಾಕ್ಟರ್ ಜೀವಕ್ಕೆ ಏನಾರ ಅಪಾಯ? ಏನು ಹೇಳೋಕ್ಕಾಗಂಗಿಲ್ರಿ. ಅದು ಈಗ ಒಂದು ಸ್ಕ್ಯಾನಿಂಗ್ ಬರೆದು ಕೊಟ್ಟಿದ್ದೆ, ಅದು ಮಾಡ್ಯಾರ್ರಿ. ಅದು ರಿಪೋರ್ಟ್ ಬಂತಂತ ಅಂದ್ರೆ ಏನಾಗೈತಿ ಅಂತ ನಮಗೂ ಕರೆಕ್ಟ್ ಗೊತ್ತಾಕೈತ್ರಿ. ಅವ್ರ ಅಪ್ಪ ಅವ್ರು ಬಂದ್ರಂದ್ರೆ ನಂಗೆ ಒಂಚೂರು ತಿಳಿಸ್ರಿ, ನಂಗೆ ಬಂದು ಬೆಟ್ಟಾಗಕ್ಕೆ ಹೇಳ್ರಿ. ಆತ್ರಿ ಡಾಕ್ಟ್ರ. ಎಂಥ ಚಲೋ ಹುಡುಗಿ ನೋಡವ, ಯಾರೇನು ಮಾಡಿದ್ರ ಏನ? ಅಪ್ಪ ಮಂಜಣ್ಣ, ದೇವ್ರಂಗೆ ಬಂದು ಕಾಪಾಡದಪ್ಪ ನೀನು. ಆದ್ರೂ ನೋಡು, ಇಷ್ಟು ದೊಡ್ಡ ಕರ್ಕೊಂಡ್ಬಂದ್ರು ಈ ಹುಡುಗಿ ನಿಚ್ಚಳನ ಇಲ್ಲ. ದೇವ್ರ ದಯಿಂದ ಇದಕ್ಕೆ ಏನೂ ಆಗಿಲ್ಲ ಅಂದ್ರೆ ಸಾಕು. ಗೌಡ್ರಂತರು ಇದ್ರ ಮೇಲೆ ಜೀವನ ಇಟ್ಬಿಟ್ಟಾರ. ಏಟೊತ್ತಿಗೆ ಬರ್ತಾರಂತ ಮಂಜಣ್ಣ ಗೌಡ್ರ? ಇಲ್ಲ ಗಿರ್ಜಕ್ಕ, ನಾ ಫೋನ್ ಮಾಡೇನಿ, ಬರ್ತಾರೆ. ಈಗ ಇನ್ನೊಂದು ತಾಸ್ನಾಗ 1.5 ತಾಸ್ನಾಗ ಬರ್ಬೋದು. ರೇಖಾ, ಅಪ್ಪ ಸುರಜ, ಈಗ ಬಂದೇನಪ್ಪ? ನಮ್ಮ ತಂಗಿಗೆ ಏನಾತ್ರಿ ಗಿರ್ಜಕ್ಕಾರ? ಏನಪ್ಪ ನಂಗೂ ಸರಿ ಗೊತ್ತಿಲ್ಲ. ಪಟ್ನ ದವಾಖಾನಿಗೆ ಕರ್ಕೊಂಡ್ಬಂದೇವಿ. ಡಾಕ್ಟ್ರ್ ಅದೇನ ಸ್ಕ್ಯಾನಿಂಗ್ ಬರೆದು ಕೊಟ್ಟಿದ್ರು, ಮಾಡೈತೀಗ. ಅದ್ರ ರಿಪೋರ್ಟಿಗೆ ಕಾಯಕತ್ತೇವಪ್ಪ. ರೇಖಾ, ರೇಖಾ ಎದ್ದೇಳವ್ವ, ನಿಮ್ಮ ಅಣ್ಣ ಬಂದೇನಿ, ಏನಾಗೈತವಾ? ಇಲ್ಲಪ್ಪ, ಈಗೀಗ ಎಚ್ಚರಿಲ್ಲ, ಪ್ರಜ್ಞೆ ತಪ್ಪೈತಿ. ಹಾಗಾಗಿ ಡಾಕ್ಟರ್ ಪ್ರಜ್ಞೆ ಬರಾಕ ಕಾಯಕತ್ತಾರ. ಅಯ್ಯ ಅಳ್ಬೇಡಪ್ಪ ಸೂರಜ, ಏನಾಗಿಲ್ಲ. ಡಾಕ್ಟ್ರ್ ಸರಿಯಾದ ಸಮಯ ಕರ್ಕೊಂಬಂದಿರಿ. ಇನ್ನೊಂದು ಚೂರು ಲೇಟ್ ಆಗಿತ್ತು ಅಂದಿದ್ರೆ ಅದಕ್ಕೆ ರಗತ ಹೋಗಿ ಭಾಳ ಒಜ್ಜಾಕಿತ್ತು. ಇನ್ನೊಂದು ತಾಸು 1.5 ತಾಸ್ದಾಗ ಅಂದ್ರೆ ಆಕೀಗ ಪ್ರಜ್ಞೆ ಬರ್ತೈತಿ. ಆಮೇಲೆಲ್ಲ ಸರಿ ಹಾಕಾಳ ಅಂತ ಹೇಳ್ಯಾರ. ಈಕೀಗ ಹಿಂಗೆ ಆಗಿದ್ದು ನೋಡಿದ್ರೆ ನಂಗೆ ಯಾಕೋ ಹೆದರಿಕೆ ಆಗಕತ್ತೈತ್ರಿ. ಅಪ್ಪಾಜಿ ಅವ್ವಂತ್ರು ಈಕಿನ ಮೇಲೆ ಜೀವನ ಇಟ್ಟಾರ. ಮದುವೆನೂ ಫಿಕ್ಸ್ ಆಗಿತ್ತು, ಮದುವೆ ಮಾಡಕ್ಕೆ ದಿನ ನೋಡಕತ್ತಿದ್ವಿ. ಹಿಂಗಾಗೈತಂದ್ರೆ ಏನ್ರಿ ಮಾಡೋದು? ಯಾರು ಹಿಂಗೆ ಮಾಡಿರ್ಬೇಕು ನಮ್ಮ ತಂಗಿಗ? ಎಂಥ ಚಲೋ ಹುಡುಗಿ, ಯಾರಿಗೂ ದ್ವೇಷ ಕಟ್ಕೊಂಡಿದ್ದಿಲ್ಲ. ಇಲ್ಪ ನೀನೇನು ತ್ರಾಸ ಮಾಡ್ಕೋಬೇಡ, ಪೊಲೀಸ್ರಿಗೂ ಹೇಳ್ಯಾರಂತ, ಬರ್ತಾರೀಗ ಪೊಲೀಸರು. ರೇಖಾ ಎದ್ದಳ್ ರೇಖಾ. ಅವ್ವ ರೇಖಾ, ಏನಾತ್ವಾ ಮಗಳ? ಅಪ್ಪ ಸೂರಜ ಅಲ್ಬಡ್ಪ, ನೀನು ಹಿಂಗೆ ಕುಂತಿದ್ದು ನೋಡಿದ್ರೆ ನಿಮ್ಮವ್ವ ಆಕಿನ್ನೂ ಧೈರ್ಯ ಕೆಡ್ತಾಳ. ಈಗ ನಿಮ್ಮ ಮನೆಗೆ ನೀನ ಆಸ್ರ, ನೀನು ಅಳಾಕತ್ತಿದ್ರೆ ನಿಮ್ಮಪ್ಪ ಅವ ಏನು ಮಾಡ್ಬೇಕು ಹೇಳ? ಹೌದು ಮಂಜಣ್ಣ, ನೀ ಹೇಳಕತ್ತಿದ್ದು ಕರೆ ಐತಿ. ಈಗ ನಾನು ನಮ್ಮ ಅವ್ವಗೆ ಧೈರ್ಯ ಹೇಳ್ಬೇಕು. ಅವ್ವ ನೀ ಏನು ಚಿಂತೆ ಮಾಡ್ಬೇಡವ, ಆಕಿಗೆ ಏನಾಗಿಲ್ಲ ಅಂತ ಹೇಳ್ಯಾರ ಡಾಕ್ಟ್ರು. ಇಲ್ಪ, ನಂಗೆ ಯಾಕೆ ಧೈರ್ಯನ ಸಾಲ್ವಲ್ದು. ಇನ್ನು ಅತ್ತೆರ್ದ ಕಣ್ಣು ಮುಂದೆ ಐತಿ ನನಗೆ. ಅದ್ರಾಗ ನಿಮ್ಮಪ್ಪ ಅಂತರೂ ದಿಕ್ಕೆಟ್ಟ ಕುಂತಾನ ಹೊರಗೆ. ಅವ್ವ ಮಗಳ ಎದಳವ. ಅಪ್ಪಾಜಿ ಬರ್ರಿ ಅಪ್ಪಾಜಿ ಒಳಗೆ. ಇಲ್ಪ ನಾ ಬರಲ್ಲ, ನನ್ನ ಮಗಳ ಮುಖ ನೋಡಕ್ಕೆ ನನ್ನ ಕಡೆ ಆಗೋದಿಲ್ಲ. ಅದು ಯಾವಾಗಲೂ ನಾ ಗೊತ್ತಿರ್ತಿತ್ತು. ಈಗ ಹಿಂಗೆ ಆಗಿದ್ದು ನೋಡಿದ್ರೆ ನನಗೆ ಧೈರ್ಯ ಇಲ್ಲಪ್ಪ, ರಕ್ತ ಎಲ್ಲ ನೋಡೋಕೆ ಆಗಲ್ಲ ನನ್ನ ಕಡೆಗೆ. ಅಪ್ಪಾಜಿ ನೀವೇ ಧೈರ್ಯ ಗೆಟ್ರೆ ಹೆಂಗೆ ಅಪ್ಪಾಜಿ? ಅವ್ವನು ಅಳ್ಕೋತ ನಿಂತಾಳಲ್ಲೇ. ಈಗ ನಾವ ಎದಿಗೊಟ್ಟು ನಿಂತು ನಮ್ಮ ತಂಗಿಗೆ ಬಚಾವ್ ಮಾಡ್ಕೋಬೇಕು. ಇಲ್ಲಪ್ಪ, ನಾ ಡಾಕ್ಟ್ರ್ ಹತ್ರ ಎಲ್ಲ ಮಾತಾಡಿದೆ. ಆಕೀಗ ಏನಾತಪ್ಪಜ್ಜಿ, ಆಕಿಗೀಗ ತಲೆಗೆ ಹೊಡೆದು ಬಿದ್ದಿದ್ರಿಂದ ಏನು ಧ್ಯಾನನೇ ಇಲ್ಲಂತಪ್ಪ. ಸದ್ಯಕ್ಕೆ ಆಕಿ ಬದುಕಿದ್ರು ಜೀವಂತ ಶವಾಗೇ ಇರ್ತಾಳಪ್ಪ. ಇಲ್ಲಪ್ಪಜ್ಜಿ ಹಾಗೆಲ್ಲ ಅನ್ಬೇಡಪ್ಪಜ್ಜಿ, ನಮ್ಮ ತಂಗಿಗೆ ಏನೂ ಆಗಂಗಿಲ್ಲ. ಇಲ್ಲಪ್ಪ, ರಿಪೋರ್ಟ್ ಬಂದೈತಂತ, ರಿಪೋರ್ಟ್ ಒಳಗೆ ಹಂಗೈತಿ ಅಂತಂದ್ರೆ ಡಾಕ್ಟ್ರು. ಇಲ್ಲಪ್ಪಜ್ಜಿ ನೀವು ತಲೆ ಕೆಡ್ಸ್ಕೊಬೇಡ್ರಿ, ದೊಡ್ಡ ದವಾಖಾನಿಗಾರು ಕರ್ಕೊಂಡೋಗಿ ನಮ್ಮ ತಂಗಿಗೆ ಆರಾಮ ಮಾಡನ್ರಿ. ನಮ್ಮ ಕುಟುಂಬದೊಳಗೆ ಇರೋ ಪ್ರೀತಿ ಮುಂದೆ ಈ ರೋಗ ಯಾವುದೂ ಅಲ್ರಿ. ಆಕಿಗ ಆರಾಮ ಮಾಡಕ್ಕೆ ನಿಮ್ದು ಒಂದೇ ಪ್ರೀತಿ ಸಾಕ್ರಿ ಅಪ್ಪಾಜಿ. ನೀವು ಹೋಗಿ ಒಂದೇ ಸಲ ಕೂಗಾಕಿದ್ರೆ ಸಾಕಪ್ಪಾಜಿ, ಎದ್ದೇಳ್ತಾಳ್ರಿ ಆಕಿ. ಬರ್ರಿ ಅಪ್ಪಾಜಿ, ಮಾತಾಡ್ಸಿ ಬರ್ರಿ ಆಕಿಗ, ಕರೀರಿ ರೇಖಾ ಮಗಳ ಅಂತಂದ್ರಿ, ಎದ್ದೇಳ್ತಾಳಪ್ಪಾಜಿ. ಆತಪ್ಪ, ನಂಗೂ ನನ್ನ ಮಗಳು ನೋಡ್ದೆ ಇರೋಕೆ ಆಗವಲ್ದು. ನಡಿ ಬರ್ತೇನಂತ. ಅವ್ವ
ಮಗಳ ಗೌಡ್ರ ಹೆದರ್ಬೇಡ್ರಿ ಗೌಡ್ರ ಈಗೇನು ಆಗಿಲ್ರಿ. ಈಗ ತಾಸು ದೀಡ್ ತಾಸ್ದಾಗ ಎಚ್ಚರ ಆಕೈತೆ ಅಂತ ಹೇಳ್ಯಾರ ಡಾಕ್ಟ್ರು. ನಾ ಒಂದಿಷ್ಟು ಔಷಧದ್ದು ಬರೆದು ಕೊಟ್ಟಾರ್ರಿ. ಒಂದು ಇಂಜೆಕ್ಷನ್ ಮಾಡ್ಬೇಕಂತ ಹೇಳ್ಯಾರ್ರಿ. ಇಂಜೆಕ್ಷನ್ಗೆ ಎಚ್ಚರ ಆಕೈತೆ ಅಂದಾರಿ. ನಾ ಹೋಗಿ ತೊಗೊಂಬರ್ತೇನಂತ. ನಿನ್ನ ಋಣ ನಮ್ಮ ಮೇಲೆ ಭಾಳ ಐತಪ್ಪ. ನೀವೆಲ್ಲ ದೊಡ್ಡ ದವಾಖಾನೆ ಕರ್ಕೊಂಬಂದ್ರಿ. ನನ್ನ ಮಗಳಿನ್ನೂ ಜೀವಂತವಾಗರ ಅದಾಳ. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲಪ್ಪ. ಹಿಂಗೆ ಅನ್ಬೇಡ್ರಿ ಗೌಡ್ರ. ಆಕಿನೂ ನಮ್ಮ ತಂಗಿನ ರೀ. ನಂಗೆ ಅಪ್ಪ ಅವ್ವ ಇಲ್ಲ ಖರೆ, ನಿಮ್ಮನ್ನ ಅಪ್ಪ ಅವ್ವ ಅಂತ ಅನ್ಕೊಂಡೇನ್ರಿ. ನಾ ಇವತ್ತು ಈ ಸ್ಥಿತಿಗದೇನಂದ್ರೆ ಅದು ಕಾರಣನ ನೀವು ರೀ ಗೌಡ್ರ. ಆ ಋಣ ತೀರ್ಸಕ್ಕೆ ಒಂದು ಅವಕಾಶ ಸಿಕ್ತಷ್ಟ ನಂಗೆ. ನಮ್ಮ ತಂಗಿಗೆ ಏನೂ ಆಗಂಗಿಲ್ಲ, ನೀವು ಚಿಂತೆ ಮಾಡಬೇಡ್ರಿ. ನಾ ದೌಡ್ ಹೋಗಿ ಔಷಧದು ತೊಗೊಂಬರ್ತೇನಂತ. ಇಂಜೆಕ್ಷನ್ ಮಾಡಿದ್ರೆ ಜಲ್ದಿ ಆರಾಮಾಕೈತಿ. ಕೌಸಲ್ಯಕ್ಕ ಅಳ್ಬೇಡವಾ, ಸಮಾಧಾನ ಮಾಡ್ಕೊ. ಕೌಸಲ್ಯಕ್ಕ ಹೌದ್ವಾ, ಖರೇನ ಏನಾಗಿಲ್ಲ. ಡಾಕ್ಟ್ರ್ ಇನ್ನೊಂದು ಹೊತ್ತ ಆಕಿಗೆ ಎಚ್ಚರ ಆಕೈತೆ ಅಂತ ಹೇಳ್ಯಾರ. ನೀ ಮಾಡಿದ ಪೂಜಾ ಫಲ ಎಲ್ಲೂ ಹೋಗಂಗಿಲ್ವಾ? ಆ ಹುಡುಗಿ ಆರಾಮ ಆಕೈತಿ ಮಗಳ. ಯಾಕ ನಾ ಒಂದಿಟ್ಟು ಮನೆಗೆ ಹೋಗಿ ಆ ಹುಡುಗಿಗೆ ಏನಾರ ತಿನ್ನಕ್ಕೆ ಮಾಡ್ಕೊಂಡ್ ಬರ್ಬೋದನ್ನ ಅಂತ ಕೇಳ್ತೇವಿ ಡಾಕ್ಟರ್ ಹತ್ರ ಹೋಗಿ. ನೀವಿಲ್ಲೇ ಇದ್ಕೊಂಡು ನೋಡ್ಕೊರಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ, ಪೊಲೀಸರು ಬರ್ತಾರ. ಹಂಗ ನಿಮ್ಗೆಲ್ಲರಿಗೂ ಅಡುಗೆದು ಮಾಡ್ಕೊಂಡ್ ಬರ್ತೇವಿ. ನೀವು ಚಿಂತೆ ಮಾಡಬೇಡ್ರಿ, ಆರಾಮ ಆಕಾಳ. ಹೌದು ನಡಿ ಶೈಲಕ್ಕ, ಒಂದಿಟ್ಟು ಏನಾರ ಮಾಡ್ಕೊಂಡ್ ಬರೋಣಂತ ಕೌಡ್ರಿಗ ಕೌಶಲ್ಯಕ್ಕಗ. ಅವ್ರು ಯಾವತ್ತಾಗೈತೆ ನಾ ತಿಂದು ಬ್ಯಾಡವಾ ಗಿರ್ಜಿ, ನಂಗೆ ತಿನ್ನಕ್ಕೆ ಏನೂ ಮನ್ಸಿಲ್ಲ. ನೀ ತಂದ್ರು ಸುಮ್ಮನೆ ತಿನ್ಲಾರ್ದಂಗೆ ಹಂಗೆ ಬಿಡ್ಬೇಕಾಕೈತಿ. ಬ್ಯಾಡವಾ ತರಬೇಡ ಅಲ್ವಾ. ಆ ಹುಡುಗಿನ ನೋಡ್ಕೊಳಕಾರ ನೀ ತಿನ್ಬೇಕಲ್ಲ, ಶಕ್ತಿ ಬೇಕಲ್ಲ. ನಿಮಗೂ ವಯಸ್ಸಾಗಕತ್ತೈತಿ. ಬರ್ಬರ್ತಾ ಊಟ ಅದು ಬಿಟ್ಟು ಇರಕ್ಕೆ ಆಗಂಗಿಲ್ಲ. ಒಂದೀಟ ಏನಾರ ಕೈಲಾಗಿದ್ದು ಮಾಡ್ಕೊಂಡ್ ಬರ್ತೇವಂತ ತಿಂದು ಹುಡುಗಿನ ನೋಡ್ಕೊರಿ, ಆರಾಮ ಆಕಾಳ. ನೀ ಚಿಂತೆ ಮಾಡಬೇಡ. ನಡಿ ಶೈಲಕ್ಕ ದೊಡ್ಡ ಬರೋಣಂತ, ಡಾಕ್ಟ್ರ್ ಕೇಳ್ಕೊಂಡು ಹೋಗೋಣ ನಡಿ. ಇಲ್ಲಿ ನೋಡಿ, ನಾನು ಬರ್ದು ಕೊಟ್ಟಿದ್ದದು ಔಷಧಗಳಿಗೆ ತೊಗೊಂಬಂದ್ರಿ. ಡಾಕ್ಟರ್ ಅದು ತೊಗೊಂಬರಕ್ಕೆ ಹೋಗ್ಯಾರ್ರಿ. ನೀವು ಇಷ್ಟೆಲ್ಲ ಚಿಂತೆ ಮಾಡಬೇಡ್ರಿ. ದೇವ್ರದಾನ, ದೇವ್ರು ಒಂದೇ ಈಗ ನಿಮಗೆ ದಾರಿ. ದೇವ್ರ ಮೇಲೆ ಭಾರ ಹಾಕಿ ನಿಮ್ಮ ಮಗಳಿಗೆ ಚಿಕಿತ್ಸೆ ಕೊಡಿಸ್ರಿ. ಅಮ್ಮ ನೀವು ಒಂದು ಈಟ ಈ ಕಡೆಗೆ ಬರ್ತೀರಿ, ನಾವೊಂದು ಔಷಧ ಹಾಕ್ಬೇಕು. ಸಲಾನ್ದಾಗ ಹಾಕ್ತೀನಿ. ಡಾಕ್ಟ್ರ ನಮ್ಮ ತಂಗಿ ಈಗ ಹೆಂಗದಾಳ್ರಿ? ಇಲ್ಪ ಇನ್ನೂ ಅಬ್ಸರ್ವೇಷನ್ ಒಳಗೆ ಇಟ್ಟೇವಿ. ಈಗ ಇನ್ನೂ ಹೇಳೋಕ್ಕಾಗಂಗಿಲ್ಲ ಅಪ್ಪ. ಈಗ ಇನ್ನೊಂದು ತಾಸು ಬಿಟ್ಟು ಇನ್ನೊಂದು ಇಂಜೆಕ್ಷನ್ ಕೊಡ್ತೇನಂತ. ಆಮೇಲೆ ಏನಾರ ಸುಧಾರಣೆ ಕಾಣಿಸ್ತೈತೆ ನೋಡೋಣ. ಅದು ಒಂದೇ ಈಗ ನಿಮಗೆ ದಾರಿ. ಏನ್ರಿ ಏನಾತಿದ? ನಾವು ಇವತ್ತು ಮನ್ಯಾಗ ಇದ್ದಿದ್ರೆ ಚಲೋ ಇರ್ತಿತ್ತೇನ. ಡಾಕ್ಟರ್ ರೀ, ನೀವು ಹೇಳಿದ ಔಷಧಗಳಿಗೆ ಅದು ತಂದೇನ್ರಿ? ಆತ್ಪ ಅಲ್ಲೇ ಟೇಬಲ್ ಮೇಲೆ ಇಟ್ಟಿರು, ಆಮೇಲೆ ನೋಡ್ಕೊಡ್ತೇನಂತ. ಅಕ್ಕವ್ವ ಬೇಸರ ಮಾಡ್ಕೋಬೇಡವ ಅಕ್ಕವ್ವ. ನೀನು ಮಾಡಿದ್ದು ಪುಣ್ಯ ಭಾಳ ಐತಿ. ನಿಮ್ಮ ಪುಣ್ಯದ ಫಲನ ನಿಮ್ಮ ಮಗಳನ್ನ ಆರಾಮ್ ಮಾಡ್ತೈತಿ. ತಲೆ ಕೆಡ್ಸ್ಕೋಬೇಡ್ರಿ. ನಾಳೆ ನೀ ಬಂದು ಮಂಜಣ್ಣ ನೀ ಹೇಳಿದ್ದು ಖರೆ ಆತ್ಪ ಅಂತ ನೀನ ಅಂತೀನಿ ನೋಡು. ಏನಪ್ಪ ನಿನ್ ಬಾಯಿ ಹರಕೆಯಿಂದ ನನ್ನ ಮಗಳು ಆರಾಮಾದ್ರೆ ಸಾಕಪ್ಪ. ಬರ್ರಿ ಸಾಹೇಬ್ರ, ಇವರ ಪೇಷಂಟ್ ರೀ. ನಾ ಹೇಳಿದ್ದ ಫೋನ್ ಮಾಡಿ ಹೇಳಿದ್ನಲ್ರಿ, ಇವ್ರ ನೋಡ್ರಿ. ಇವರೆಲ್ಲ ಏನಾಗ್ಬೇಕ್ರಿ ಇವ್ರ ಪೇಷಂಟಿಗೆ? ಅದು ಇಲ್ಲದಾರಲ್ರಿ ಅವ್ರ ಅಪ್ಪ, ಆ ಕಡೆಯವ್ರು ಅವ್ರ ಅವ್ವ ರೀ, ಅವ್ರ ಅಣ್ಣ, ಮತ್ತು ಆ ಕಡೆ ನಿಂತಾರಲ್ರಿ ಅವ್ರ ರೀ ಈ ದವಾಖಾನಿಗೆ ಅವ್ರನ್ನ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ದ. ಇಷ್ಟು ಹೇಳೇನ್ರಿ. ನಿಮ್ಗೇನಾರ ಮತ್ತೆ ವಿಷಯ ಬೇಕಂದ್ರೆ ಹೇಳ್ರಿ. ನಂಗೊಂದು ಅರ್ಜೆಂಟ್ ಕೇಸ್ ಬಂದೈತ್ರಿ, ನಾ ಹೋಗಿ ಅಲ್ಲಿ ಟ್ರೀಟ್ ಮಾಡ್ತಿರ್ತೀನಿ. ಮತ್ತೇನಾರು ಬೇಕಂದ್ರೆ ಕರೀರಿ ನಂಗೆ. ಓ ಆಯ್ತು ರೀ ಡಾಕ್ಟ್ರ, ನೀವು ಮೊದಲು ನಿಮ್ಮ ಡ್ಯೂಟಿ ಮಾಡಿರಿ, ಇದು ನಾ ವಿಚಾರಣೆ ಮಾಡ್ತೀನಿ ತೊಗೊಳ್ರಿ. ಅಂದಂಗೆ ಇದೆಲ್ಲ ಹೆಂಗಾತ್ರಿ ಇವ್ರಿಗೆ? ಡಾಕ್ಟರ್ ರೀ, ಅದು ನಮಗೆ ಯಾರಿಗೂ ಏನೂ ಗೊತ್ತಿಲ್ಲ ರೀ. ನಮ್ಮ ಅಪ್ಪ ಅವ್ವ ದೇವ್ರಿಗೆ ಹೋಗಿದ್ದೆ ರೀ, ನಾನು ಅಂಗಡಿಯಾಗಿದ್ದೆ ರೀ. ಈ ಮನೆ ಕಡೆ ಈ ರಕ್ತದ ಮಡು ಒಳಗೆ ಬಿದ್ದಿದ್ದು ನೋಡಿ ಆಜು ಬಾಜು ಮನೆಯವರು ಕರ್ಕೊಂಬಂದು ದವಾಖಾನಿಗೆ ಹಾಕ್ಯಾರ್ರಿ. ನಿಮ್ಮ ಮಗಳಿಗೆ ಏನಾದರೂ ಯಾರ್ದರ ಜೊತೆಗೆ ಪ್ರೀತಿ ಪ್ರೇಮ ಅಂತ ಏನಾರ ಇತ್ರಿ? ಡಾಕ್ಟ್ರ್ ಹಂಗೆಲ್ಲ ನನ್ನ ಮಗಳ ಮೇಲೆ ಅಪವಾದ ಹಾಕಬೇಡ್ರಿ. ತಪ್ಪು ತಿಳ್ಕೊಬೇಡ್ರಿ ಮೇಡಮರ. ಅದು ನಮ್ದು ವಿಚಾರಣೆ ಒಳಗೆ ನಾವು ಕೇಳಬೇಕಾಗಿರ್ತೈತಿ. ಅಂದ್ರೆ ಅದರಿಂದ ಏನಾರ ಸುಳಿ ಸಿಗ್ತೈತೇನ ಅಂತಂದು ಹೇಳಿ ಮಾಡಕತ್ತೇನೆ ರೀ ಅಷ್ಟೇ. ತಪ್ಪು ತಿಳ್ಕೊಬೇಡ್ರಿ. ಇಲ್ರಿ ಸಾಹೇಬ್ರ, ನನ್ನ ಮಗಳಂತ ಕಲ್ರಿ. ಆದ್ರೆ ಆಕಿಂದ ಮದ್ವೆ ಗೊತ್ತಾಗಿತ್ತು ರೀ. ಹಾಗಾಗಿ ನಾವು ದೇವ್ರಿಗೆ ಹೋಗಿದ್ವಿ ರೀ. ಬಂದು ದಿನ ನೋಡಿ ಮದುವೆ ಮಾಡ್ಬೇಕಂತ ಹೇಳಿ. ಮದುವೆ ಆಗಿದ್ದ ಹುಡುಗನ ಜೊತೆಗೆ ಏನಾರ ಮಾತಾಡ್ತಿದ್ಲೇನ್ರಿ ನಿಮ್ಮ ಮಗಳು? ಹೌದ್ರಿ ಸಾಹೇಬ್ರ, ಅದು ಅವನ್ನ ಎಂಗೇಜ್ಮೆಂಟ್ ಆದಮೇಲೆ ಒಂದು ಫೋನ್ ಕೊಡ್ಸಿದ್ದಾರೆ. ಅದ ಫೋನ್ಯಾಗ ಇಬ್ರು ಮಾತಾಡ್ಕೊತಿದ್ದರು ರೀ. ಹುಡುಗ ಹೆಂಗೆ? ಹುಡುಗ ಚಲೋ ಅದಾನ್ರಿ. ಈ ವಿಷಯ ಆ ಹುಡುಗ ಗೊತ್ತೈತ್ರಿ ಈಗ ಹಿಂಗಾಗಿದ್ದ? ಅದು ನಮಗೆ ಗೊತ್ತಿಲ್ಲ ರೀ ಸಾಹೇಬ್ರ. ನಿಮ್ಮ ಮಗಳು ಫೋನ್ ಎಲ್ಲೈತ್ರಿ? ಸಾಹೇಬ್ರ, ಆ ಫೋನ್ ನನ್ನ ಹಂತಕ್ಕೆ ಐತ್ರಿ. ಅಂದ್ರೆ ಈ ರೇಖಾಗ ಹಿಂಗೆ ಆಗಿತ್ತಲ್ರಿ, ಅವ್ ಫೋನ್ಯಾಗ ಮಾತಾಡ್ಕೊತಿದ್ಲಂತ ಅನ್ನಿಸ್ತೈತಿ. ಆ ಫೋನ್ ಬಾಜುಕ್ ಬಿದ್ದಿತ್ರಿ. ಗೌಡ್ರಿಗೆ ಅದು ಫೋನ್ ಮಾಡಿ ಹೇಳಿದ್ನಲ್ರಿ, ಅವ್ರು ಬಂದಾಗ ಕೊಟ್ರಾತಂತಂದು ಹೇಳಿ ತೊಗೊಂಬಂದಿದ್ದೆ, ಮರ್ತು ಹಂಗೆ ಜೇಬ್ನಾಗ ಇಟ್ಕೊಂಡೇನ್ರಿ. ತಗೋರಿ, ಇದ ಫೋನ್ ರೀ ಸಾಹೇಬ್ರ. ಕೊಡಪ್ಪ ಗೌಡ್ರ. ಇದ್ರಾಗಿಂದ ಇದು ಹೆಸರು ನಿಮ್ಮ ಮಳೆಯಾರ ಹೆಸರು ಏನು ರೀ? ಮೋಹನ್ ರೀ. ಹಾಂ, ಇದ್ರಾಗ ಅವ್ರದ್ದೇ ಹೆಸರು ಐತ್ರಿ. ಅಂದ್ರೆ ಅವ್ರದ್ದು ಕೊನೆ ಫೋನ್ ರೀ. ನಂಗೆ ಯಾಕೆ ನಿಮ್ಮ ಮಳೆಯಂದ್ರ ಮೇಲೆ ಡೌಟ್ ಬರತೈತ್ರಿ.
ಇಲ್ರಿ ಸಾಹೇಬ್ರ ಅವ್ರು ಹಂಗಿಲ್ಲ. ಇಲ್ಲ ಯಾಕಂತಂದ್ರೆ ಈ ಫೋನ್ನಾಗ ಇದ್ರು ಅಂತ ಅಂದಿದ್ರೆ ವಿಷಯ ಗೊತ್ತಿರ್ತೈತಿ. ವಿಷಯ ಗೊತ್ತೈತಿ ಅಂದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಇಲ್ಲೇ. ಹೌದಲ್ರಿ ಗೌಡ್ರ, ಪೊಲೀಸರು ಹೇಳತ್ತಿದ್ದು ಖರೆ ಅಲ್ರಿ. ವಿಷಯ ತಿಳಿದಿತ್ತು ಅಂದ್ರೆ ಬರ್ತಿದ್ನಲ್ರಿ ಅವ. ಅವನ ಏನೋ ಮಾಡಿ ಹೋಗಿರ್ಬೇಕು ಅನ್ನಿಸ್ತೈತೆ ನೋಡ್ರಿ. ಛೇ ಇಲ್ಪ, ಅವನು ನನ್ನ ಮಗಳಿಗೆ ಹಿಂಗೆ ಮಾಡಿದ್ರೆ ಏನು ಸಿಗ್ತೈತೆ ಹೇಳು. ಆತ್ರಿ ಗೌಡ್ರ, ಈ ಫೋನನ್ನು ನಾನು ವಿಚಾರಣೆ ಸಲುವಾಗಿ ನಮ್ಮ ಸ್ಟೇಷನ್ಗೆ ತೊಗೊಂಡು ಹೋಗ್ಬೋದ್ರಿ. ಆತ್ರಿ ಸಾಹೇಬ್ರ, ನನ್ನ ಮಗಳಿಗೆ ಹಿಂಗೆ ಯಾರು ಮಾಡ್ಯಾರ ಅಂತ ಗೊತ್ತಾದ್ರೆ ಸಾಕ್ರಿ ನಂಗೆ. ಅವ್ರಿಗೆ ಬಹಳ ಜೋರ್ ಶಿಕ್ಷಣ ಆಗ್ಬೇಕ್ರಿ ಸಾಹೇಬ್ರ. ನನ್ನ ಮಗಳು ಎಷ್ಟು ಚಂದ ನಕ್ಕೋತ ಅಡ್ಡಾಡ್ಕೋತಿದ್ಲು ಮನ್ಯಾಗ. ಈ ನಮ್ಮ ಮನೆಗ ಲಕ್ಷ್ಮಿ ಲಕ್ಷ್ಮಿ ಆಗಿದ್ಲು. ನೀವೇನು ಚಿಂತೆ ಮಾಡಬೇಡ್ರಿ, ಆದಷ್ಟು ಬೇಗ ನಾವು ತಪ್ಪಿತಸ್ಥರು ಯಾರು ಅಂತೇಳಿ ಕಂಡು ಹಿಡಿತೇವ್ರಿ. ಆದ್ರೆ ಇದ್ರಾಗ ನಿಮ್ಮ ಸಹಕಾರ ಭಾಳ ಅಗತ್ಯ ರೀ. ಆತ್ರಿ ಸಾಹೇಬ್ರ, ನಿಮ್ಗೆ ಏನೇನು ಸಹಕಾರ ಬೇಕು ನಾವು ಕೊಡ್ತೇವ್ರಿ. ಆದ್ರೆ ಆ ಪಾಪಿ ಯಾರು ಅಂತಂದೇಳಿ ಆದಷ್ಟು ಬೇಗ ಪತ್ತೆ ಹಚ್ಚಿರಿ. ಏನ್ರಿ ಇದು, ಆ ಹುಡುಗನ ಮೇಲೆ ಅನುಮಾನ ಪಡಕತ್ತಾರಲ್ಲ ಪೊಲೀಸರು. ಏನವ ಆ ಹುಡುಗ ಅಂತವ ಅಲ್ಲ, ನನಗೂ ಒಂದು ತಿಳಿವಲ್ದಾಗೈತಿ. ಇಲ್ರಿ ಗೌಡ್ರ, ಅದು ನಿಮ್ಮ ಮಳೆಯ ಅಂತಂದು ಹೇಳಿ ಮೋಸ ಏನಾರ ಮಾಡಾಕತ್ತಿರ್ಬೋದು ನೋಡ್ರಿ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ರಿ ನೋಡಕ್ಕೆ. ನಂಗೇನೋ ಅವ್ರ ಮೇಲೆ ಡೌಟ್ ಬರಾಕತ್ತೈತ್ರಿ. ಅಪ್ಪ ಸೂರಜ, ಒಂದೀಟ ಹೊರಗೆ ಬಾ ಇಲ್ಲೇ. ರೀ ಅವ್ವ ಮಗಳ. ರೇಖಾ ಎದ್ದಾಳವಾ ರೀ, ನೀವು ಎಬಸ್ರಿ ಎದ್ದಾಳ್ತಾಳ್ರಿ ಈಕಿ. ರೇಖಾ, ಏನಿಲ್ಲವ, ನನ್ನ ಮಗಳು ಏನು ಮಾತಾಡ್ಬಲ್ಲ. ರೀ ಆಕಿ ಒಂದೀಟ ಅಳ್ಳಾಡಿದ್ಲು ರೀ. ನೀವು ಆಕಿನ ಹಣಿ ಮುಟ್ಟಿದ ಕೂಡಲೇ ಅಳ್ಳಾಡಿದ್ಲು ರೀ. ಇಲ್ಲ ನಿನ್ನ ಭ್ರಮೆ ಸುಶೀಲ, ನನ್ನ ಮಗಳಿಗೆ ಏನಾಗಲ್ಲ, ಆಕಿಗೆ ಆರಾಮಾಕೈತಿ, ನಂಗೆ ಗೊತ್ತೈತಿ. ಅಳ್ಬೇಡ್ರಿ, ಅಷ್ಟ ಸಮಾಧಾನ ಮಾಡ್ಕೊರಿ. ಅಪ್ಪಾಜಿ. ಐ, ನನ್ನ ಮಗಳ ಅಪ್ಪಾಜಿ ಅಂದ್ಲ. ಹೌದ್ರಿ, ನಿಮ್ಮ ಕಣ್ಣೀರು ಆಕಿನ ಕೈ ಮೇಲೆ ಬಿದ್ದ ಕೂಡ್ಲೇನ ಅಪ್ಪಾಜಿ ಅಂದ್ಲಕ್ಕಿ.